ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಅಸ್ತಿತ್ವ ಕಳೆದೋಗಿದೆ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜಿ ಇಲ್ಲ. ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ತೊಂದರೆ ಆದ ಕನ್ನಡ ಹೋರಾಟಗಾರರು ಸುಮ್ಮನೆ ಇರುವಂತ ವಿಚಾರನೇ ಇಲ್ಲ. ಎಷ್ಟೇ ಸಂಘಟನೆ ಇರಲಿ, ಕನ್ನಡ ಅಂತ ವಿಚಾರ ಬಂದಾಗ ಎಲ್ಲ ಒಗ್ಗೂಡ್ತೀವಿ. MES ಮತ್ತು ಶಿವಸೇನೆ ಕಾರ್ಯಕರ್ತರು ಕರ್ನಾಟಕದ ಸರ್ಕಾರಿ ಬಸ್ ಕಾರ್ಯನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದ್ರು. ಅದರ ಉದ್ದೇಶವಾಗಿ ನಿನ್ನೆ ಒಕ್ಕೂಟದಿಂದ ಕರ್ನಾಟಕ ಬಂದ್ನ ಕರೆ ಕೊಟ್ಟಿದ್ದಾರೆ. ಆ ಕರೆಗೆ ನಾವು ಸಹ ಒಪ್ಕೊಂಡು ಇವತ್ತು ಸಭೆ ನಡೆಸಿ ಆ ಕರೆಗೆ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸುವಂತ ಒಂದು ಸಭೆ ಇದಾಗಿದೆ. ಒಕ್ಕೂಟ ಕರೆದಿರ್ತಕ್ಕಂಥ ಬಂದ್ಗೆ ನಮ್ಮ ಬೆಂಬಲ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಿರಂತರವಾಗಿ ಕನ್ನಡಿಗರ ಮೇಲೆ ಎಲ್ಲೋ ಅವ್ರ ಅಸ್ತಿತ್ವ ಉಳಿಸ್ಕೊಳಕ್ಕೆ MES ಅವ್ರು ಇರ್ಬೋದು, ಶಿವಸೇನೆ ಇರ್ಬೋದು, ಪದೇ ಪದೇ ಅಮಾಯಕ ಕನ್ನಡಿಗರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಇಲ್ಲ ಅಂದ್ರೆ ನಮ್ಮ ಕನ್ನಡದ ವೀರ ಹೋರಾಟಗಾರರ ಏನು ಒಂದು ಪ್ರತಿಮೆಯನ್ನ ಹಾಳು ಮಾಡುವಂತ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಗಡಿ ವಿಚಾರದಲ್ಲಿ ಇಲ್ಲ ಸಲ್ಲದ ಖ್ಯಾತಿಗಳನ್ನ ತೆಗೆದು ಅವರ ಅಸ್ತಿತ್ವ ಉಳಿಸ್ಕೊಳಕ್ಕೆ ಏನು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ನಿಲ್ಲಿಸಬೇಕು. ಸರ್ಕಾರ ತೀವ್ರವಾಗಿ ಒಂದು ಕಠಿಣವಾಗಿ ಅವರಿಗೆ ಶಿಕ್ಷೆಯನ್ನ ಕೊಡುವಂತ ಕೆಲಸ ಮಾಡಬೇಕು. ಅಂಥವ್ರು ಯಾರು ಇರ್ತಾರೆ ಅವರಿಗೆ ಅಂತ ಕೆಲಸ ಮಾಡೋರಿಗೆ ನಾಡದ್ರೋಹದ ಒಂದು ಅವರಿಗೆ ಕೇಸನ್ನು ದಾಖಲಿಸಿ ಗಡಿಪಾರು ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತ ವಿಜಯಸೇನೆ ಒತ್ತಾಯ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ರಾಜಿ ಇಲ್ಲ. ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ತೊಂದರೆ ಆದ ಕನ್ನಡ ಹೋರಾಟಗಾರರು ಸುಮ್ಮನೆ ಇರುವಂತ ವಿಚಾರನೇ ಇಲ್ಲ. ಹಾಗಾಗಿ ಇವತ್ತು ಒಕ್ಕೂಟ ಕರೆದಿರ್ತಕ್ಕಂಥ ಒಂದು ಏನು ಹೋರಾಟಕ್ಕೆ ವಿಜಯಸೇನೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡಕ್ಕೆ ಈ ಸಂದರ್ಭದಲ್ಲಿ ತೀರ್ಮಾನವನ್ನು ಮಾಡಿದೆ. ಎಲ್ಲ ನೋಡಿ, ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನ ಮರಾಠಿಗರು ಕನ್ನಡಿಗರ ಅಣ್ತಂದಿರ ಜೊತೆ ಇದ್ದಾರೆ. ಇವತ್ತು ಎಷ್ಟೋ ಜನ ಮರಾಠಿ ಹುಡುಗರು ಸಹ ಕನ್ನಡ ಸಂಘಟನೆಯಲ್ಲಿ ತೊಡಗಿಸ್ಕೊಂಡು ಇದು ನಮ್ಮ ರಾಜ್ಯ, ನಾವೀ ಮಣ್ಣಲ್ಲಿದ್ದೀವಿ, ಈ ನೆಲದಲ್ಲಿದ್ದೀವಿ ಅಂತ ನಮ್ಮ ಜೊತೆ ಒಗ್ಗೂಡ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ನೂರಾರು ಜನ, ಸಾವಿರಾರು ಜನ ಹುಡುಗರಿದ್ದಾರೆ. ಇಲ್ಲಿ ಯಾರೋ ಅವರ ಅಸ್ತಿತ್ವಕ್ಕೆ MES ಅವರು ನೆಲೆ ಕಂಡುಕೊಳ್ಬೇಕು ಕರ್ನಾಟಕದಲ್ಲಿ. ಅದಕ್ಕೆ ಭಾಷಾ ವಿಚಾರನ ಪ್ರಚೋದನೆ ಮಾಡೋದು, ಗಡಿ ವಿಚಾರನ ಪ್ರಚೋದನೆ ಮಾಡೋದು, ಈ ರೀತಿ ಅವರ ಅಸ್ತಿತ್ವ ಕಂಡುಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಅವ್ರು ಯಾವತ್ತೂ ಯಶಸ್ಸು ಕಾಣಕ್ಕೆ ಸಾಧ್ಯನೇ ಇಲ್ಲ. ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅವರ ಅಸ್ತಿತ್ವ ಕಳೆದೋಗಿದೆ. ಇವತ್ತು ಅಲ್ಲಿ ಇಲ್ಲಿ ಎಲ್ಲೋ ಗೆಲ್ತಾ ಇದ್ರು, ಇವತ್ತು ಯಾವುದೂ ಇಲ್ಲ. ಕನ್ನಡಿಗರು ತಕ್ಕ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಜನಕ್ಕೂ ಅರ್ಥ ಆಗಿದೆ. ಇಲ್ಲಿ ದುಡಿದು ತಿನ್ನಬೇಕೆ ಹೊರತು ಭಾಷೆಯಿಂದ ಮತ್ತೊಂದು ಗಲಾಟೆಗಳಿಂದ ಜೀವನ ಸಾಕಾಗಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ. ವಿನಾಕಾರಣ ಕೆಲವ್ರನ್ನ ಪ್ರಚೋದನೆ ಮಾಡಿ ಈ ಕೆಲಸ ಮಾಡ್ತಾ ಇದ್ದಾರೆ. ಇದು ಆಗೋದಿಲ್ಲ. ಹೋರಾಟಗಾರರು ಯಾವುದೇ ಕಾರಣಕ್ಕೂ ಇದಕ್ಕೆ ಬಿಡೋದಿಲ್ಲ. ಇದು ರಾಜಕಾರಣದ ಇಚ್ಛಾ ಕೊರತೆ ಒಂದು ಎದ್ದು ಕಾಣುತ್ತೆ. ಯಾವತ್ತೂ ಸರ್ಕಾರ ನಡೆಸುವಂತ ಯಾವುದೇ ಪಕ್ಷ ಆಗಿರುತ್ತೆ ಕಠಿಣವಾದ ಕ್ರಮಗಳನ್ನ ಕೈಗೊಂಡು ಆ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡ್ರೆ ಎಲ್ಲರೂ ಸುಮ್ಮನೆ ಮುಚ್ಕೊಂಡಿರ್ತಾರೆ. ಇಲ್ಲ ಅಂದ್ರೆ ಇದು ಪದೇ ಪದೇ ಆಗ್ತಾ ಇದೆ. ನೋಡಿ, 1ನೇ ತಾರೀಕು ನಾವು ರಾಜ್ಯೋತ್ಸವ ಆಚರಣೆ ಮಾಡಬೇಕು ಅಂತ ಆಸೆ ಪಡ್ತೀವಿ. ಆದ್ರೆ ಅವ್ರು ಕರಾಳ ದಿನಾಚರಣೆ ಮಾಡಕ್ಕೆ ನಮ್ಮ ಸರ್ಕಾರಗಳೇ ಅನುಮತಿ ಕೊಡ್ತಾರೆ ಅಂದ್ರೆ ಇದು ಯಾವ ರೀತಿ ಓಲೈಕೆ ರಾಜಕಾರಣ ನಿಲ್ಲಿಸ್ಬೇಕು.